ನಿನ್ ಲೀಲೆ ಅಂತೆ ಈ ಮಂಗಳವಾದ ದಾರ ನನ್ನ ಕುತ್ತಿಗೆಗೆ ಬಿತ್ತು. ಕಾರಣ ಗೊತ್ತಿರಲಿಲ್ಲ, ಮುಂದೇನಾಗುತ್ತೆ ಅನ್ನೋ ಅರಿವಿರಲಿಲ್ಲ. ಕಾಪಾಡ್ಕೊಂಡು ಬಂದೆ. ತೊಟ್ಟೆಜ್ಮಾನ್ರನ್ನ ಇದ್ರಲ್ಲಿ ಕಂಡು ತೊಟ್ಟೆಜ್ಮಾನ್ರಿಗೆ ಕೊಡ್ಬೇಕಾಗಿರೋ ಗೌರವನೆಲ್ಲ ಇದಕ್ಕೆ ದಾರೆ ಎರ್ದೆ. ಈಗ ನಿನ್ನ ಆಟದಂತೆ ಕೊರಳಿಂದ ಈ ತಾಳಿನ ಹೊರಗೆ ತೆಗೆಯೋ ಸಮಯ ಬಂದಿದೆ. ಕೈ ನಡುಗ್ತಿದೆ, ಹೃದಯ ಕಂಪಿಸ್ತಿದೆ. ಯಾವ ಮುನ್ಸೂಚನೆನೂ ಕಾಣಿಸ್ತಿಲ್ಲ. ಮುಂದೆ ಏನ್ ದಾರಿ ಅನ್ನೋದು ತೋಚ್ತಿಲ್ಲ. ಇನ್ನು ಈ ತಾಳಿ ನನ್ನ ಕುತ್ತಿಗೆಲೆ ಉಳಿದ್ರೆ ಅಪಾಯ ತಪ್ಪಿದ್ದಲ್ಲ. ಅಪ್ಪನ ಮನ್ಸು ನೋಯಿಸೋದಕ್ಕೆ ನನಗಿಷ್ಟ ಇಲ್ಲ. ನಿನ್ನನ್ನು ಜೋಪಾನ ಮಾಡೋಷ್ಟು ದಿನ ಜೋಪಾನ ಮಾಡಿದ್ದೀನಿ. ಸಾವಿತ್ರಕ್ಕ ಹೇಳ್ದಾಗೆ ಎಲ್ಲ ವಿಧಿವಿಧಾನಗಳನ್ನು ಪೂರೈಸಿದ್ದೀನಿ. ಈಗ ನಿನ್ನಿಂದ ದೂರ ಆಗೋ ಸಮಯ ಬಂದಿದೆ. ನೀನು ಕೇವಲ ಕೆಲವು ದಿನಗಳು ಮಾತ್ರ ಸಂಗಾತಿಯಾಗಿದ್ದೆ. ಆ ದೇವ್ರು ಬರ್ದಿದ್ದು ಅಷ್ಟೇ ಅನ್ಸುತ್ತೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ದೊಡ್ಡ ಯಜಮಾನ್ರೆ, ಗಣೇಶ, ಪಾರ್ವತಿ ಎಲ್ಲೋ? ಪಕ್ಕದ ರೋಡಲ್ಲಿರೋ ದೇವಸ್ಥಾನಕ್ಕೆ ಹೋಗಿದ್ದಾಳೆ ದೊಡ್ಡ ಯಜಮಾನ್ರೆ. ಹೋಗಿ ಕರ್ಕೊಂಡ್ಬಂದ್ಬಿಡ್ತೀನಿ. ಗಣೇಶ, ನೀನಿಲ್ಲ ಇರು, ನಾನೇ ಹೋಗ್ತೀನಿ. ಸರಿ ದೊಡ್ಡ ಯಜಮಾನ್ರೆ. ಮಾಂಗಲ್ಯದ ಬೆಲೆ ನಿಮಗೆ ಗೊತ್ತಿಲ್ಲ ಅಂತ ಕಾಣುತ್ತೆ ತಾಯಿ. ಅಥವಾ ಅದು ಗೊತ್ತಿದ್ದು ಹೀಗೆ ಮಾಡ್ತಿದ್ಯೋ? ಈ ದೇವಸ್ಥಾನದ ಮಹಿಮೆ ನಿನಗೆ ಗೊತ್ತೇನಮ್ಮ? ಮದುವೆ ಆಗದೆ ಇರೋ ಕನ್ಯೆಯರು ಕೊರಳಿಗೆ ಪವಿತ್ರವಾದ 3 ಗಂಟು ಬೀಳಲಿ ಅಂತ ಈ ತಾಯಿಗೆ ಹರಕೆ ಹೊರತಾರೆ. ಇಂಥ ಸ್ಥಾನಕ್ಕೆ ಬಂದು ನಿನ್ನ ಮಾಂಗಲ್ಯನ ತೆಗೆದಿಟ್ಟಿದೆಯಲ್ಲ, ಇದು ಕಟ್ಟಿದವ್ರಿಗೆ ಶ್ರೇಯಸ್ಸಲ್ಲ ತಾಯಿ.
ತಾಳಿ ಕಟ್ಸ್ಕೊಳ್ಳೋ ನಿರ್ಧಾರದಿಂದ ಹಿಡಿದು ಅದು ಯಾವತ್ತು ಕೊರಳದಿಂದ ಉರುಳಬೇಕು ಅನ್ನೋವರೆಗೂ ಅದನ್ನು ನಿರ್ಧರಿಸೋ ಹಕ್ಕು ನಮಗಿಲ್ಲಮ್ಮ. ಆ ಹಕ್ಕನ್ನು ಹಿಡಿದು ಕೂತಿರೋನು ಆ ಭಗವಂತ ಮಾತ್ರ. ಅವನು ಅಸ್ತು ಅಂತಂದರೆ ಕೊರಳಿಗೆ 3 ಗಂಟು ಬೀಳುತ್ತೆ, ಅಂತ್ಯ ಅಂದರೆ ಕಳಚಿ ಬೀಳುತ್ತೆ. ಅವನ ನಿರ್ಧಾರಕ್ಕೆ ವಿರೋಧವಾಗಿ ನಡೆದ್ರೆ ಪ್ರಕೃತಿಯ ವಿಕೋಪಕ್ಕೆ ನಾಂದಿ ಹಾಡ್ದಾಗತ್ತಮ್ಮ. ನೀನು ಪ್ರಕೃತಿಯ ಸ್ವರೂಪ. ತಾಳಿಯನ್ನು ಕಾಪಾಡ್ತೀಯೋ ಅಥವಾ ಬಿಟ್ಕೊಡ್ತೀಯೋ ಯೋಚನೆ ಮಾಡು. ನಿನ್ನ ಮನಸ್ಸಿನ ತಳಮಳಕ್ಕೆ ನಾನೇ ಒಂದು ಪರಿಹಾರ ಕೊಡ್ತೀನಿ. ನೀನು ಯಾರು ಒಳ್ಳೇದಕ್ಕೋಸ್ಕರ ಇವೆಲ್ಲ ಮಾಡ್ತಿದ್ಯೋ ಅವರ ತಲೆದಿಂಬಿನ ಕೆಳಗಡೆ ಈ ಮಂತ್ರಿಸಿದ ನಿಂಬೆಹಣ್ಣು ನೀಡಮ್ಮ. ದೇವ್ರು ಒಳ್ಳೇದು ಮಾಡ್ತಾನೆ, ಎಲ್ಲ ಒಳ್ಳೇದಾಗುತ್ತೆ. ತಗೋ, ನಿನಗೆ ದೇವ್ರು ಒಳ್ಳೇದು ಮಾಡಲಿ ತಾಯಿ. ಪಾರ್ವತಿ, ನೀನು ಮಾಡಿದ ಸರಿನಾ? ಇಂಥ ವಿಷಯನ ನನ್ನಿಂದ ಮುಚ್ಚಿಟ್ಟಿಲ್ಲ. ನಿನಗೆ ಮನ್ಸಾದ್ರೂ ಹೇಗೆ ಬಂತು ಪಾರ್ವತಿ? ಇನ್ನು ಈ ವಿಷಯನ ಮುಚ್ಚಿಡೋದು ಸರಿ ಅಲ್ಲ ಪಾರ್ವತಿ. ಈಗಲೇ ಹೋಗಿ ಅಮ್ಮನ ಹತ್ರ ಎಲ್ಲ ವಿಷಯನೂ ಹೇಳೋಣ. ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ, ನೀನು ಭಯ ಪಡೋ ಅಗತ್ಯನೂ ಇಲ್ಲ. ಡೆಮೋ ಮದುವೆ ವಿಚಾರ ನಮ್ಮನ ಮುಂದೆ ಹೇಳಿದ್ರೆ ನನ್ನ ಮೇಲಷ್ಟೇ ಅಲ್ಲ, ನಿಮ್ಮ ಮೇಲೂ ಅಮ್ಮನಿಗೆ ಮುನ್ಸು ಬಂದ್ಬಿಡುತ್ತೆ ದೊಡ್ಡ ಯಜಮಾನ್ರೆ. ತಾಳಿ ಕೊರಳಲ್ಲಿ ಇರೋಷ್ಟು ದಿನಾನು ನಾನು ಅಮ್ಮನಿಗೆ ಮುಖ ಕೊಟ್ಟು ಮಾತಾಡೋದು ಕಷ್ಟ ಆಗಿತ್ತು. ಈಗ ಹೋಗಿ ಸತ್ಯ ಹೇಳ್ಬಿಟ್ರೆ ಬೇಡ ದೊಡ್ಡ ಯಜಮಾನ್ರೆ. ಏನು ಯೋಚನೆ ಮಾಡ್ತಾ ಇದ್ದೆ ಪಾರ್ವತಿ? ನಡೆದಿರೋದನ್ನೆಲ್ಲ ಹೇಳಿ ನಿನ್ನ ಕೊರಳಿಗೆ ಕಟ್ಟಾಕಿರೋ ಆ ವಿಚಾರನ ಬಿಡಿಸಿ ನಿನ್ನ ಮೇಲೆ ಬಂದಿರೋ ಅಪಾದನೆನ ಸುಳ್ಳು ಅಂತ ಸಾಬೀತುಪಡಿಸೋಣ. ಸತ್ಯ ಯಾವತ್ತೂ ಸೋಲೋದಿಲ್ಲ ಪಾರ್ವತಿ. ನಡಿ ಹೋಗೋಣ. ಬೇಡ ದೊಡ್ಡ ಯಜಮಾನ್ರೆ, ಸತ್ಯ ಸೋಲೋದಿಲ್ಲ ನಿಜ. ಆದ್ರೆ ಸತ್ಯ ಹೇಳೋದ್ರಿಂದ ಗೆದ್ದು ಪಡ್ಕೊಳ್ಳೋದಕ್ಕಿಂತ ಸೋತ್ ಕಳ್ಕೊಳ್ಳೋದೇ ಹೆಚ್ಚಿದೆ. ಈಗ ಹೇಗಿದ್ಯೋ ಹಾಗೆ ಇದ್ಬಿಡ್ಲಿ. ಸುಳ್ಳಿಂದ 4 ಜನ ಸುಖವಾಗಿರ್ತಾರೆ ಅಂದ್ರೆ ನಾವದಕ್ಕೆ ಅಡ್ಡಿ ಆಗೋದು ಬೇಡ. ಏನು ಹೇಳ್ತಾ ಇದೆಯಾ ಪಾರ್ವತಿ? ಕರುಣೆಯ ಪೈರ